ಲೋಕಸಭಾ ಕ್ಷೇತ್ರದಾಗ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ, ನಮಗೆ ಕೊಡಬೇಕು ಅಂತ ನಾವು ಒತ್ತಡ ಮಾಡ್ತಾ ಇದ್ದೀವಿ. ದೇಶದಾಗ ನೂರಾರು ಜಾತಿ ಇದೆ, ಅವ್ರವ್ರ ಜಾತಿ ಮ್ಯಾಗ ಅಭಿಮಾನ ಇಟ್ಕೊಂಡು ಟಿಕೆಟ್ ಕೇಳಿದ್ರೆ ತಪ್ಪೇನೀಗ? ಅದು ಬಿಟ್ಟು ಯಾರಿಗೆ ಟಿಕೆಟ್ ಕೊಟ್ಟರು ಸಹ ನಾವು ಕೆಲಸ ಮಾಡ್ತೀವಿ. ಡಾಕ್ಟರ್ ಸುಧಾಕರ್ ಅವರಿಗೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ನಾವೆಲ್ಲ ಈ ತಾಲೂಕಿನ ಹಿರಿಯ ಮುಖಂಡರು BJP ಹೈಕಮಾಂಡ್ಗೆ ಒತ್ತಡ ತರೋದಕ್ಕೆ ಇವತ್ತು ಪ್ರತಿಗೋಷ್ಠಿಯನ್ನು ಕರೆದಿದ್ದೀವಿ. ಈ ಭಾಗದಲ್ಲಿ BJP 2%, 4% ಇತ್ತು. ಇವತ್ತು ತಾಲೂಕಿನಾಗ ರೈತರು ನಮ್ಮದೇ ಆಗಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಕೆರೆಗೆ ತುಂಬಿಸಿರ್ತಕ್ಕಂಥದ್ದು. ಅಂಥ ನಾಯಕರು ದೂರದೃಷ್ಟಿ ಇಟ್ಕೊಂಡು BJPಗೆ ಬಂದರು. ಇವತ್ತು ಈ ಭಾಗದಲ್ಲಿ ಮುಸ್ಕ ಒಕ್ಕಲಿಗರು ನಮ್ಮ ಜನಾಂಗ ಸುಮಾರು 4-5 ಲೋಕಸಭಾ ಕ್ಷೇತ್ರದಾಗೆ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ದೀವಿ ನಾವು. ನಮ್ಮ ಒತ್ತಡ ಬೆಂಗಳೂರು ಉತ್ತರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಕ್ಷೇತ್ರಕ್ಕೆ ನಮ್ಮ ಜನಾಂಗ ಕೊಡಬೇಕು ಅಂತಕ್ಕಂಥದ್ದು ನಾವು ಈ ಮೂಲಕ ಒತ್ತಡವನ್ನು ತರ್ತಾ ಇದ್ದೀವಿ. ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರಿಗೆ, ನಮ್ಮ ಪಕ್ಷದ ಅಧ್ಯಕ್ಷರು ಯುವ ನೇತಾರರಾಗಿರ್ತಕ್ಕಂಥ ವಿಜಯೇಂದ್ರರವರಿಗೆ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರ ಜೊತೆ ಸೇರಿ ನಮ್ಮ ಸುಧಾಕರ್ ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೆ ಅಧಿಕಾರ ನಡೆಸುವಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಹೆಚ್ಚಿನ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟಂಥವರು. ಹಾಗಾಗಿ ಬೊಮ್ಮಾಯಿ ಅವರನ್ನು ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಈ ಭಾರತೀಯ ಜನತಾ ಪಕ್ಷದಲ್ಲಿ ಬಿ ಫಾರಮನ್ನು ಕೊಡಬೇಕು, ನಮ್ಮ ಜನಾಂಗ ಇದೆ ಅಂತ. ಖಂಡಿತ ಅದು ಸತ್ಯ. ಇವತ್ತು ಎಲ್ಲ ಕಡೆ ರಾಜಕಾರಣದಲ್ಲಿ ಅದೊಂದು ಎಲ್ಲೋ ಒಂದು ಕಡೆ ಅದು ಬರ್ತಾಯಿದೆ. ರಾಜ್ಯದ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರನ್ನು ಮತ್ತು ಯಡಿಯೂರಪ್ಪನವ್ರನ್ನ ಮತ್ತು ನಾನು ಹೇಳಿದಂಥ ಅಶೋಕ್ ಮತ್ತು ಬೊಮ್ಮಾಯಿ ಅವರನ್ನು ಕೂಡ ಭೇಟಿ ಮಾಡಿ ನೀವು ಬಿ ಫಾರಮನ್ನು ಕೊಡಬೇಕು. ನಾವು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಈಗ ಅನೇಕ ಇವತ್ತು BJPಯಲ್ಲಿ ಒತ್ತಡ ಇದೆ, ನಮಗೆ ಬಿ ಫಾರಮ್ ಕೊಡಬೇಕು, ನಮಗೆ ಬಿ ಫಾರಮ್ ಕೊಡಬೇಕು. ಆದರೆ ನಾವು ನಮ್ಮ ಮುಖಂಡರಾಗಿರ್ತಕ್ಕಂಥ ಸುಧಾಕರ್ ಅವರು ಕೊಡಬೇಕು ಅಂತ ನಮ್ಮ ಒತ್ತಾಯ.